ಸೊ ಇಲ್ಲೆಲ್ಲ ಥರದ ಬೈಕ್ ಕೂಡ ನಿಲ್ಲಿಸಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆಯಿಂದ ಕೂಡ ವೀಕ್ಷಣೆ ಮಾಡ್ಬೋದು. ಯಾವ ಥರ ಎಲ್ಲ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಫುಡ್ ಸ್ಟಾಲ್ ಆಗಿರಲಿ ಆ ಥರ ಇದೆಲ್ಲ ಮಾಡ್ಕೊಂಡಿರೋಂಥದ್ದು. ಹಾಗೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಇಲ್ಲೊಂದು ಕೌಂಟ್ರ್ ಕೂಡ ಮಾಡಿರೋಂಥದ್ದು. ಅದು ಸೇಫ್ಟಿ ಅದಕ್ಕೆ. ಥ್ಯಾಂಕ್ ಯು. ಇಷ್ಟ ಅಲ್ಲ ಆ ಕಡೆ ಅದು ಹಾಕೋಬೇಕಾ? ಹೇಳಿದ್ರೆ ಹೆಂಗೆ ಕಾಣ್ತಾ ಇದೀನಿ ನೋಡ್ಬೋದು. ಫುಲ್ ಇವ್ರದೇ ಗೇರ್ಸ್ ಎಲ್ಲ ಕೊಟ್ಟು ಹೆಲ್ಮೆಟ್ ಎಲ್ಲ ಕೊಟ್ಟಿದ್ದಾರೆ. ಹೆಲ್ಮೆಟನ್ನು ಹಾಕ್ತೀನಿ. ಹೆಲ್ಮೆಟ್ನ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತೀನಿ ನೋಡಿ. ಲಿಟ್ರಲಿ ಎಷ್ಟು ಹೆವಿ ಇದೆ ಗೊತ್ತಾ. ಈ ಗ್ಲೌಸ್ ಅಂತೂ ಟಚ್ ಸ್ಕ್ರೀನ್ ಅಂತೂ ವರ್ಕ್ ಆಯ್ತಿಲ್ಲ, ಅದಕ್ಕೋಸ್ಕರ ಈ ಥರ ಇದು. ಹೆಲ್ಮೆಟು ಸಖತ್ ಕಂಫರ್ಟಬಲ್ ಆಗಿದೆ. ರೈಡಿಂಗ್ ಗೇರ್ ಹಾಕೊಂಡು ಯಾಕೆ ಓಡಿಸ್ಬೇಕು ಅನ್ನೋದು ಇದು ಹಾಕೊಂಡಿದ್ಮೇಲೆ ಫೀಲು. ಬಟ್ ಹೇಳ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ವೆಯ್ಟ್ ಐತೆ ಗುರು, ಇದು ಹೆವಿ ವೆಯ್ಟ್ ಐತೆ. ಸೊ ಬನ್ನಿ, ಈಗ ನೀವು ನೋಡ್ಬೋದು ಅಲ್ಲೆಲ್ಲ ಡ್ರಿಫ್ಟ್ ಹೊಡಿತಾ ಇದ್ದಾರೆ. ಎಂಟ್ರಿ ತಗೊಳೋಣ, ಎಂಟ್ರಿ ತಗೊಂಡು ಒಳಗಡೆ ಹೋಗೋಣ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇಲ್ಲಿ ಬಂದಮೇಲೆ ಈಗ ಒಂಥರ ರೇಸರ್ ಥರ ಫೀಲ್ ಆಗ್ತಿದೆ. ಬಂದು ಟ್ರೈ ಮಾಡೋದು. ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಯ್ತಾ ಇದು ಮಾಡಕ್ಕೆ ಹೋಗ್ತಿರೋದು. ಅಲ್ಲಿ ತುಂಬ ಇದು ಡ್ರಿಫ್ಟು, ಬರ್ನ್ಔಟು ಏನೇನೋ ಮಾಡ್ತಿದ್ದಾರೆ. ಬನ್ನಿ ನಾವು ಹೋಗಿ ಟ್ರೈ ಮಾಡುವ. ಅಲ್ಲಿ ಗೈಡ್ ಕೂಡ ಮಾಡ್ತಿದ್ದಾರೆ ಅವರು, ಯಾವ ಥರ ಮಾಡಬೇಕು ಏನು ಅಂತ. ನಾವು ಟ್ರೈ ಮಾಡೋಣ. ಶೆಕೆ ಅಂತೂ ಕಿತ್ಕೊಬತ್ತಿದೆ. The body should be normalized in the, but here you will speak front, and your hand should be like this, so that your body weight is directly going to the handlebar, so that the front space is to the down. Like this. Hold the front brake always. Never leave the front brake. 2 fingers in the front brake, 2 fingers in the front. Hold the front brake. Keep your body posture. And right leg, always right leg on the peg, left leg always down. This is your position. So once you get to the brake, starting. Use some throttle, give it. I will move right and clean the left.
ಈಸಿ ಅನಿಸುತ್ತೆ, ಅಷ್ಟು ಈಸಿ ಇಲ್ಲ. ಓಕೆ, ಅಂದರೆ ಮಜಾ ಇದೆ. ಇದೆಲ್ಲ ಹಾಕ್ಕೊಂಬಿಟ್ರೆ ಸೆಕೆ ಅಂತೂ ಕಿತ್ಕೊ ಬರ್ತದೈತಾ. ವೆದರ್ ನೋಡ್ಬೋದು ಹೆಂಗಿದೆ ಅಂತ, ಆದರೆ ಸೆಕೆ ಕಿತ್ಕೊ ಬರುತ್ತೆ ಗುರು. ಹೆಲ್ಮೆಟ್ ಮಾತ್ರ ಸೂಪರಾಗೈತೆ. ಬನ್ನಿ ಅಲ್ಲೊಂದು ಕಡೆ ಹೋಗೋಣ, ಅಲ್ಲೋಗಿ ಅಲ್ಲೊಂದು ಸತಿ ಟ್ರೈ ಮಾಡೋಣ. ನೆಕ್ಸ್ಟ್ ಬಾಲಕೃಷ್ಣ ರೆಡಿಯಾ ನಮ್ಮ ಕಸನ್ ಬರ್ತಾರೆ ಸರಿ. ನಾ ಯಾರನ್ನ ಕೊಯ್ದಿರ್ದೆ ಸಂತೋಷ್ ಗೌತಮ್ ಇಲ್ಲ ಇಲ್ಲ ಬಾಲಕೃಷ್ಣ ಅವ್ರು ಗುರುತಿದ್ಯಾ ಪ್ರವೀಣ್ ಹಾಂ ಬಾಲಕೃಷ್ಣ ಇದ್ಮೇಲೆ ಎಲ್ಲ ಫಸ್ಟ್ ಸರ್. ಹೇಳಿ ಬ್ರೋ. ಏನು ಕೇಳಿಸಲ್ಲ ಅಲ್ಲಿ ಸೌಂಡ್. ವಾಯ್ಸ್ ಹಾಕೊಂಡ್ಬಿಟ್ಟಿದೆ. ಹಾಯ್ ಇದ್ರೆ ಸಾಕು. ಹಾಯ್ 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 3, 2, 1 ಗೋ. ಸ್ನೇಹಿತರೆ, ಈ ಹೆಲ್ಮೆಟು, ಈ ಜಾಕೆಟು ಎಲ್ಲ ಲೆಕ್ಕ ಮಾಡಿಕೊಂಡ್ರೆ ಒಂದು 7 kg ಆದರೂ ಐತಪ್ಪ, ಆಯಿತಾ. ಒಂದು 7 kg ಅಷ್ಟೈತೆ ಇದು ವೆಯ್ಟು. ನಾವೇನೋ ನಮಗೆ ಗೊತ್ತಿರೋ ಅಷ್ಟೊಂದು 4-5 ವರ್ಷ ಬಿಟ್ಟು ಆ ಸ್ಟಂಟ್ ವಿತೌಟ್ ಪ್ರಾಕ್ಟೀಸ್ ಮತ್ತೆ ಮಾಡಿದ್ದು. ನೆಕ್ಸ್ಟ್ ಖುಷಿ ಆಯ್ತು. ಆ ಶಕ್ತಿಯಿಂದ ನನ್ನಲ್ಲಿದೆ ಅನ್ನೋದು ಖುಷಿ ಆಯ್ತು. ಕ್ರೇಜಿ ಆಯ್ತಾ. ಗಿರ್ ಅಂತ ಆಡಿಸ್ಬಿಟ್ಟು ಏನು ನಡೀತು ಅಂತ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಅವರು ವಿಡಿಯೋ ಮಾಡಕ್ಕೆ ಹೇಳಿದೆ. ಇಲ್ಲ ಬಂತು ವಿಡಿಯೋ, ಪರವಾಗಿಲ್ಲ ಬಂದಿದೆ. ನಾನಂತೂ ಅಲ್ಲಿ ಅದರಲ್ಲೇ ಕಳೆದೋಗ್ಬಿಟ್ಟೆ. ಸೂಪರ್, ಎಕ್ಸ್ಟ್ರೀಮ್ಲಿ ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಖಿಲ್ ಬ್ರೋ ಇಂದಾನೆ ನಾನು ಕೂಡ ಇಲ್ಲಿ ಇವೆಂಟ್ ಅಟೆಂಡ್ ಮಾಡಕ್ಕಂತ ಬಂದಿದ್ದು. ನಮ್ಮಿಂದ ಯಾರಿಗಾರು ಒಂದು ಒಳ್ಳೇದಾಯ್ತು ಅಂದ್ರೆ ನಮ್ಗೆ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಬ್ರೋ. ವೈಸ್ ವರ್ಷ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ನಿಖಿಲ್ ಬ್ರೋ ಒಂದಿಗೆ. ನೆಕ್ಸ್ಟ್ ಆಟೋ ಓಡ್ಸಕ್ಕೆ ಹೋಗ್ತಾ ಇದ್ದೀನಿ. ಸ್ಟೇಟ್ ಯು ಒಂದು ಇಡೀ ದಿನ ಆಟೋ ಓಡಿಸ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಮಜಾ ಇರುತ್ತೆ. ಸಪೋರ್ಟ್ ಮಾಡಿ. 69 ಮಾಡಿ. ಆದರೆ ನಮ್ಮ ಗಾಡಿಗೆ ಬಾಡಿಗೆಗೆ ಬನ್ನಿ. ಓಕೆ, ಸೊ ನಾನು ಮತ್ತೆ ಹೋಗಿ ಇನ್ನೂ ಒಂದು 2 ಇದೆ, ಅದನ್ನ ಕೂಡ ಕವರ್ ಮಾಡ್ಕೊಬಿಟ್ಟು. ಇನ್ನೊಂದು 2 ಅಂದ್ರೆ ಏನಿದೆ, ಎಲ್ಲರಿಗೂ 2 ಇದ್ದೇ ಇರುತ್ತೆ ಬ್ರೋ. ಹಂಗಲ್ಲ, ಅದೇನಂತಾರೆ ಡ್ರೆಡ್, ಅದು ಹೆಸರೆಲ್ಲ ಬರಲ್ಲ. ನೀನು ಉಮ್ಲಿಂಗ್ಲ ಫಸ್ಟ್ ಅವತ್ತು ಇಂಟರ್ವ್ಯೂ ತೆಗಿಬೇಕಾದ್ರೆ ನಂದು ಇಂಟರ್ವ್ಯೂ ತೆಗಿತಿದ್ದ. ಉಮ್ಲಿಂಗ್ಲಾಗೆ ಪಾಸ್ ಮಾಡಿ ಉಮ್ಲಿಂಗ್ಲಾ ಅಂತ ಹೇಳಿದ್ಮೇಲೆ ಮತ್ತೆ ಮಾಡಿ ಮತ್ತೆ ಕಟ್ ಮಾಡೋದು. ಹುಲಿಮಂಗ್ಲ. ಓಕೆ, ಸೊ 2 ಇನ್ನೂ ಏನಂತಾರೆ ಬ್ರೋ, ಅದು ಡರ್ಟ್ ಟ್ರ್ಯಾಕ್, ಒಂದು ಟ್ರಯಲ್ ಟ್ರ್ಯಾಕ್ ತರ ಇದೆ. ನಿಖಿಲ್ ಬ್ರೋ ಕವರ್ ಮಾಡಿದ್ದಾರೆ, ಹಂಗಾಗಿ ಸೊ ಅದನ್ನ ನಾನು ಹೇಳ್ತಾ ಇಲ್ಲ, ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ಹೆಸರು ಗೊತ್ತಿಲ್ಲ ಅದಕ್ಕೆ ಅಷ್ಟೇ. ಹೋಗ್ಬಿಟ್ಟು ಬನ್ನಿ. ಓಕೆ ಬ್ರೋ, ಥ್ಯಾಂಕ್ ಯು. ಬಾಯ್ ಬ್ರೋ, ಸಿಗೋಣ. ಲವ್ ಯು. Okay, buzzer is ready, bike is ready. You can start in 3, 2, 1, go. Marshall! Money! Ayyo.
மணி சைடில் தெரியும், அடிச்ச அடி அங்கே பாருங்க தெரியும் எனக்கு. ಥ್ಯಾಂಕ್ ಯು ಸೋ ಮಚ್. நைஸ். ಹಾಂ ಹೋಗು. ಎಲ್ಲ ಆಟನೂ ಆಡಾಯಿತು, ಎಲ್ಲ ಬೈಕ್ ರೈಡನ್ನು ಮುಗೀತು. ಸೊ ಇದು ಅದು ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಮುಗಿಯೋಕ್ಕೂ ಕೂಡ ಆಗಿದೆ. ಇಲ್ಲಿ ಟ್ರೈ ಮಾಡ್ತಿರೋದು. ಫುಲ್ ಎಂಜಾಯ್ಮೆಂಟ್ ಆಯಿತಾ. ಇದೆಲ್ಲ ಕ್ರೆಡಿಟ್ಸ್ ಗೋ ಟು ವಂಡರ್ಲೆಸ್ಟ್ ಬ್ರೋಗೆ, ನಿಖಿಲ್ ಬ್ರೋಗೆ. ಯಾಕೆ ಅಂತಂದರೆ ಅವರೇ ಇದನ್ನು ಬನ್ನಿ ಒಂದ್ಸತಿ ಪಾರ್ಟಿಸಿಪೇಟ್ ಮಾಡಿ ಒಂದು ಅನುಭವ ಆಗುತ್ತೆ ಅಂತ ಹೇಳಿದರು. ಎಂಜಾಯ್ಡ್, ಸಿಕ್ಕಾಬಡೆ ಸಾಕಾಗಿತ್ತು. ಫುಲ್ ಸೂಪರ್ ಎಕ್ಸ್ಟ್ರೀಮ್ ಆಗಿತ್ತು. ಹಾಗೆ ಏನು ಹೇಳೋದು, ಕ್ರೇಜಿ ಆಯಿತಾ. ರೈಡ್ ಅಂತೂ ಹೆವಿ ಕ್ರೇಜಿ ಆಗಿತ್ತು. 147 ರೂಪಾಯಿಗೆ ಫುಲ್ ಡೇ ಎಂಜಾಯ್ಮೆಂಟ್ ಆಯಿತು. ಸಗದಾಗಿದೆ ಎಲ್ಲ ಟ್ರ್ಯಾಕು. ಇವಾಗಲೂ ತುಂಬ ಜನ ಟ್ರೈ ಮಾಡ್ತಾನೆ ಅವರೇ. ಸುಮಾರು ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೂಪರ್. ನಿಖಿಲ್ ಬ್ರೋ ಅವರು ನಮ್ಮ ಆಟೋನ ಓಡಿಸ್ತಾರೆ. ಅವ್ರಿಗೊಂಥರ ಕ್ರೇಜಿ. ನಾವು ಆಟೋ ಬಿಟ್ಬಿಡೋಣ ಅಂತ ನಮಗೆ ಆಸೆ, ಅವ್ರು ನೋಡಿದ್ರೆ ಆಟೋ ಓಡಿಸ್ಬೇಕು ಅನ್ನೋದು ಆಸೆ. ಸೊ ಅವ್ರ ಬೈಕ್ನ ನಾನು ಎತ್ತು. ಓಕೆ ಬಾಯ್ ಬ್ರೋ, ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ. ವೆಲ್ಕಮ್ ಟು ಜಮ್ಖಾನಾ. ಓಕೆ ಆಯಿತು. ಓಕೆ ಬ್ರೋ, ಬಾಯ್. ಎಲ್ಲಿ ತಕ್ಕೋದು? ಓಕೆ, ನಿಖಿಲ್ ಬ್ರೋ ಅವ್ರ ಗಾಡಿ ನಾನು ಎತ್ಕೊತೀನಿ. ಅವ್ರು ನನ್ನ ಗಾಡಿನ ಎತ್ಕೊಂಡು ಹೋಗಿದ್ದಾರೆ, ಅಲ್ಲೆಲ್ಲಾದ್ರೂ ಸಿಗ್ತಾರೆ. ಹೇಗಿದೆ ಪರ್ಫಾರ್ಮೆನ್ಸ್ ಬ್ರೋ ಅದು ಗಾಡಿ? ಸೂಪರಾ? ನಾನು ಫಸ್ಟ್ ಟೈಮ್ ಓಡಿಸ್ತಿರೋದು. ನಾನು ಇಲ್ಲೇನೆ ಫಸ್ಟ್ ಟೈಮ್ ಓಡಿಸ್ತಿರೋದು ರಾಯಲ್ ಎನ್ಫೀಲ್ಡ್. ಇಲ್ಲಿ ಮುಂಚೆ ಎಲ್ಲೂ ಓಡಿಸೇ ಇಲ್ಲ. ಹಾ, ನಿಮ್ದು 440ನಾ? ಸ್ಕ್ರೀಮ್. ಓಕೆ. ಹಾ, ಅದೇ ಏನ್ ಭಯಂಕರ ನುಗ್ತದಲ್ಲ. ಲಾಂಗ್ ಎತ್ಕೊಂಡು ಹೋಗಿದ್ದೀರಾ? ಹೌದಾ? ಓಕೆ ಬ್ರೋ, ಬಾಯ್. ಫೈನಲಿ ನಿಖಿಲ್ ಬ್ರೋ ಅವ್ರ ಗಾಡಿ ಓಡಿಸ್ತಾ ಇದ್ದೀನಿ. ಭಯಂಕರ ಕಾನ್ಫಿಡೆಂಟ್ ತರ ಐತಾ. ವಾವ್, ನನಗೂ ಈ ತರ ಬೈಕ್ ಬೇಕೇ ಬೇಕು ಅನಿಸ್ತೈತಿ ಈಗ. ನಿಖಿಲ್ ಬ್ರೋ ಅವ್ರ ಹೆಲ್ಮೆಟ್, ನಿಖಿಲ್ ಬ್ರೋ ಅವ್ರದ್ದು ಇದು. ಸೂಪರ್ ಆಗಿದೆ. ನಿಖಿಲ್ ಬ್ರೋ ಯಾಕೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದಾರೆ ಮೋಸ್ಟ್ಲಿ.